ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಬೆಳಗ್ಗೆ ಎದ್ದರೆ ನಮ್ಮ ತೋಟಕ್ಕೆ ಬರೋದು ಸಹಜ. ಮತ್ತು ನಾನು ನಮ್ಮದೊಂದು ಕುರಿ ಇದೆಯಲ್ಲ, ಇಟ್ಕೊಂಬರ್ತೀನಿ. ನಾನು ಇವತ್ತು ಏನು ಹೇಳ್ತಾಯಿದ್ದೀನಿ ನೋಡಿ. ಬಾಳೆಗೊನೆನ ಕಡ್ದುಬಿಟ್ಟು ಬಾಳೆ ದಿನ ಹಂಗೆ ಹಾಕಿದ್ದಾರೆ. ಅದನ್ನು ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಅದು ನ್ಯಾಚುರಲ್ ಗೊಬ್ಬರ ಆಗುತ್ತೆ. ತಂಗಿ ಸಸಿಗೆ ತುಂಬ ಪವರ್ಫುಲ್ ಗೊಬ್ಬರ ಅದು. ಮತ್ತು ನಾನು ಇವತ್ತೇನು ವಿಶೇಷ ಅಂದರೆ, ನಮ್ಮ ತೋಟದಲ್ಲಿ ಒಂದೆಲ್ಗ ಸೊಪ್ಪು ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅನ್ಕೋತೀನಿ. ಅದು ತುಂಬಾ ಬೆಳೆದಿದೆ ನೋಡಿ, ಎಷ್ಟು ಬೆಳೆದಿದೆ ಅಂತ. ಎಲೆಗಳಂತೂ ತುಂಬ ಅಗಲಾಗೆ ಇದೆ. ನಾವು ಪಕ್ಕದಲ್ಲಿ ಜೋಳ ಬೇರೆ ಹಾಕಿದ್ದೀವಲ್ವ, ಜೋಳಕ್ಕೆ ಗೊಬ್ಬರ ಹೀರೆ ಎರಡನ್ನೂ ಹಾಕಿದ್ದೀವಲ್ಲ, ಆ ಗೊಬ್ಬರ ಹೀರಿದ ಪವರಿಂದನೇ ಇದು ತುಂಬ ಅಳ್ಕೊಂಡಿದೆ. ಇದೇನು ಒಂದು ಕಡ್ಡಿ ಹಾಕಿದ್ರೆ ಸಾಕು, ಜಾಸ್ತಿ ಅಳ್ಕೊಬಿಡುತ್ತೆ, ಹಬ್ಕೊಬಿಡುತ್ತೆ. ಮತ್ತು ಅದನ್ನು ಎಷ್ಟು ಕಿತ್ರೂ ಹೋಗೋದೇ ಇಲ್ಲ ಇದು. ಮತ್ತು ಇಲ್ಲಿಗೆ ಬಂದಿದ್ದ ತಕ್ಷಣ ಒಂಥರ ಹುಳಿ ಹುಳಿ ಸ್ಮೆಲ್ಲು, ಸೂಪರಾಗಿರುತ್ತೆ ಸ್ಮೆಲ್ಲು, ಸಖತ್ತಾಗಿರುತ್ತೆ. ಮತ್ತು ಇದು ತಿಂದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಹಿ ಆ ಥರ ಏನೂ ಬರಲ್ಲ ಇದು. ಸ್ವಲ್ಪ ಬೆಳಗಿನ ಜಾವ ಇಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಎರಡು ಎಲೆ ಮಕ್ಕಳಿಗೆ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತಾ ಬರ್ರಿ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಬ್ರೈನ್ ಶಾರ್ಪ್ ಆಗುತ್ತೆ. ಓದೋ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ತಿನ್ನಿಸಿ, ನಿಮ್ಮ ಮನೆ ಹತ್ರ ಇದ್ದರೆ ತಿನ್ನಿಸಿ. ಮತ್ತು ಇದರಲ್ಲಿ ಮಸೊಪ್ಪು ಮಾಡ್ತಾರೆ, ಮೊಸರು ಹಾಕಿ ಮಸೊಪ್ಪು ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಆವಾಗವಾಗ ಮಸೊಪ್ಪು ಮಾಡ್ತಾಯಿರ್ತೀನಿ. ನನ್ನ ಮಗಳು ದಿನ ಎರಡು ಎಲೆ ತಿಂತಾಯಿರ್ತಾಳೆ. ಈ ನಡುವೆ ತೋಟದ ಕಡೆ ಬಂದಾಗ ಕಿತ್ಕೊಂಡು ತಿಂತಾಳೆ. ಖಾಲಿ ಹೊಟ್ಟೆ ಅಂತ ಏನಿಲ್ಲ, ಆದರೆ ಖಾಲಿ ಹೊಟ್ಟೆಲಿ ತಿಂದರೆ ಇನ್ನೂ ಒಳ್ಳೆಯದು ಇದಕ್ಕೆ. ಮತ್ತು ಇದನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿರೋ ಡ್ಯಾಂಡ್ರಫ್ ಅಂದರೆ ಅಗ್ರೆಲ್ಲ ಕಡಿಮೆ ಆಗುತ್ತೆ. ಮತ್ತು ಹೇರು ಬೆಳೆಯುತ್ತೆ, ಕೂದಲೆಲ್ಲ ನೀಟಾಗಿ ಬೆಳೆಯುತ್ತೆ, ಶೈನಿಂಗ್ ಬರುತ್ತೆ. ಮತ್ತು ಗಾಯಗಳಾದರೆ ಇದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಗಾಯ ತುಂಬ ಬೇಗ ಹುಷಾರಾಗುತ್ತೆ. ಈ ಗಿಡ ಏನಂತ ನಿಮಗೆ ಗೊತ್ತಿರ್ಬೋದು, ಉತ್ರಾಣಿ ಕಡ್ಡಿ ಅಂತ. ಆಲ್ಮೋಸ್ಟ್ ಅದು ಎಲ್ಲ ಇದಕ್ಕೂ ಔಷಧಿ